Hello students, welcome you all. Welcome to another current event. ಸೊ ಇವತ್ತು ನಾವು ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟ್ ರೇರಾ ಬಗ್ಗೆ ತಿಳ್ಕೊಳ್ಳೋಣ. ಸೊ ನಿಮಗೆಲ್ಲ ಗೊತ್ತಿದೆ ಅಂದ್ಕೊತೀನಿ ರಿಯಲ್ ಎಸ್ಟೇಟ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ. ಸೊ ರಿಯಲ್ ಎಸ್ಟೇಟ್ ಅಂತ ಹೇಳಿದ್ರೆ ಯೂಶಲಿ ಸೈಟ್ಸ್ಗಳು ಅರ್ಬನ್ ಏರಿಯಾಸಲ್ಲಿ ಎಸ್ಪೆಷಲಿ ಅಲ್ಲಿರ್ತಕ್ಕಂಥ ಸೈಟ್ಸ್ಗಳು ಅದರ ಮಾರಾಟ, ಅದರ ಮೇಲೆ ಕಟ್ಟಡಗಳನ್ನು ಕಟ್ತಕ್ಕಂಥದ್ದು. ಸೊ ಇದೆಲ್ಲವನ್ನು ನಾವು ಒಂದು ರಿಯಲ್ ಎಸ್ಟೇಟ್ ಅಂತ ಹೇಳ್ತೀವಿ. ಸೊ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ನ ಅದನ್ನು ರೆಗ್ಯುಲೇಟ್ ಮಾಡಬೇಕು, ಓಕೆ, ಅದನ್ನು ಡೆವಲಪ್ಮೆಂಟ್ ಮಾಡಬೇಕು, ಅದು ಸರಿಯಾದ ರೀತಿಯಲ್ಲಿ ಹೋಗಬೇಕು. ಸೊ ಯಾರಿಗೂ ಸಹಿತ ಮೋಸ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಕಾನೂನಿದೆ. ಸೊ ಇದರ ಬಗ್ಗೆ ನಾವು ಇವತ್ತು ಡೀಟೇಲಾಗಿ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ವಾಟ್ ಈಸ್ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಅಥಾರಿಟಿ ಅನ್ನೋದನ್ನು ನೋಡ್ಕೊಳ್ಳೋಣ, ಅಥವಾ ಈ ಆ್ಯಕ್ಟ್ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಆ್ಯಕ್ಟ್ ಅಂತ ಏನು ಹೇಳಿದ್ವಿ. ಸೊ ಅದರ ಬೇಸಿಕ್ಸ್ ಮಾಹಿತಿನ ತಿಳ್ಕೊಂಡ್ರೆ, ಇದು 2016ರಲ್ಲಿ ಈ ಒಂದು ಆ್ಯಕ್ಟ್ ಪಾಸ್ ಆಯಿತು. ಆ್ಯಂಡ್ ಈ ಆ್ಯಕ್ಟ್ ಏನಿದೆ, ಇಟ್ ವಿಲ್ ಪ್ರೊಟೆಕ್ಟ್ ಹೋಮ್ ಬಯರ್ಸ್. ಸೊ ಯಾರ್ಯಾರು ಮನೆಗಳನ್ನು ಖರೀದಿ ಮಾಡ್ತಾರೆ, ಸೊ ಅಂಥವರನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ, ಅವರಿಗೆ ಮೋಸ ಆಗಬಾರ್ದು. ಆ್ಯಸ್ ವೆಲ್ ಆ್ಯಸ್ ಟು ಬೂಸ್ಟ್ ಇನ್ವೆಸ್ಟ್ಮೆಂಟ್ಸ್ ಇನ್ ರಿಯಲ್ ಎಸ್ಟೇಟ್ ಸೆಕ್ಟರ್. ಸೊ ರಿಯಲ್ ಎಸ್ಟೇಟ್ ಸೆಕ್ಟರ್ ಏನಿದೆ, ಸೊ ಅದಕ್ಕೆ ಹೂಡಿಕೆದಾರರನ್ನು ಸಹಿತ ಅಟ್ರ್ಯಾಕ್ಟ್ ಮಾಡಬೇಕು. ಸೊ ಯಾಕಪ್ಪ ಅಂತ ಹೇಳಿದ್ರೆ, ಯಾವಾಗ ನಮಗೆ ರಿಯಲ್ ಎಸ್ಟೇಟ್ ಏನಿದೆ, ಸೊ ಇದು ಗೌರ್ಮೆಂಟ್ ಕಂಟ್ರೋಲ್ ಮಾಡ್ತಾ ಇದೆ, ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಮೋಸ ನಡೆಯೋದಿಲ್ಲ ಅಂತಕ್ಕಂಥದ್ದು ಒಂದು ಭರವಸೆ ಇದ್ದರೆ, ಸೊ ಅಲ್ಲಿ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಹೂಡಿಕೆದಾರರು ಈ ಸೆಕ್ಟರ್ಗೆ ಬರೋದಕ್ಕೆ ಶುರು ಮಾಡ್ತಾರೆ. ಸೊ ಆ ಒಂದು ಕಾರಣಕ್ಕೆ ಇದನ್ನು ರೆಗ್ಯುಲೇಟ್ ಮಾಡ್ತಾ ಇರೋದು. ಸೊ ದಿಸ್ ಆ್ಯಕ್ಟ್ ಎಸ್ಟಾಬ್ಲಿಷಸ್ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ ಇನ್ ಈಚ್ ಸ್ಟೇಟ್ ಫಾರ್ ರೆಗ್ಯುಲೇಷನ್ ಆಫ್ ದ ರಿಯಲ್ ಎಸ್ಟೇಟ್ ಸೆಕ್ಟರ್ ಆ್ಯಂಡ್ ಆ್ಯಕ್ಟ್ಸ್ ಆ್ಯಸ್ ಎನ್ ಅಡ್ಜುಡಿಕೇಟಿಂಗ್ ಬಾಡಿ. ಸೊ ನೋಡಿ, ಈ ಒಂದು ಕಾನೂನು ಇದೆ, ಇದರ ಅಡಿ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಅಥಾರಿಟಿ ಅಂತೇಳಿ ಒಂದು ಆಫೀಸ್ ಅಥವಾ ಅಥಾರಿಟಿನ ಕ್ರಿಯೇಟ್ ಮಾಡ್ತಾರೆ. ಸೊ ಈ ಅಥಾರಿಟಿ ಏನಿದೆ, ಇದರ ಕಂಪ್ಲೀಟನ್ನು ರಿಯಲ್ ಎಸ್ಟೇಟ್ ಸೆಕ್ಟರನ್ನು ರೆಗ್ಯುಲೇಟ್ ಮಾಡ್ತಾರೆ. ಸೊ ಈ ಒಂದು ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಅಥಾರಿಟಿ ಏನಿದೆ, ಇದು ಪ್ರತಿಯೊಂದು ರಾಜ್ಯದಲ್ಲಿಯೂ ಸೆಟಪ್ ಆಗುತ್ತೆ. ಆ್ಯಂಡ್ ದೇ ವಿಲ್ ರೆಗ್ಯುಲೇಟ್ ದ ರಿಯಲ್ ಎಸ್ಟೇಟ್ ಸೆಕ್ಟರ್ ಆ್ಯಂಡ್ ದೇ ವಿಲ್ ಆ್ಯಕ್ಟ್ ಆಸ್ ಅಡ್ಜುಡಿಕೇಟಿಂಗ್ ಬಾಡಿ. ಇದು ಭಾಳ ಇಂಪಾರ್ಟೆಂಟು. ಸೊ ಫಸ್ಟ್ ಆಫ್ ಆಲ್ ಇವರು ರಿಯಲ್ ಎಸ್ಟೇಟ್ನ ಕಂಟ್ರೋಲ್ ಮಾಡ್ತಾರೆ. ರಿಯಲ್ ಎಸ್ಟೇಟ್ನ ದೇ ವಿಲ್ ಕಂಟ್ರೋಲ್, ಪ್ಲಸ್ ದೇ ವಿಲ್ ಆಲ್ಸೋ ಆ್ಯಕ್ಟ್ ಆಸ್ ಅಡ್ಜುಡಿಕೇಟಿಂಗ್ ಬಾಡಿ. ಅಡ್ಜುಡಿಕೇಟಿಂಗ್ ಬಾಡಿ ಅಂತ ಹೇಳಿದ್ರೆ ಇವರು ಒಂಥರ ಟ್ರಿಬ್ಯುನಲ್ ರೀತಿ. ಸೊ ಏನಾದರೂ ಸಮಸ್ಯೆಗಳು ಬಂದರೆ, ಕಂಪ್ಲೇಂಟ್ ಬಂದರೆ, ಸೊ ಅವುಗಳಿಗೆ ತೀರ್ಪನ್ನು ಕೊಡ್ತಕ್ಕಂಥದ್ದು. ಸೊ ನಾನು ನಮ್ಮ ಹಳೆಯ ವಿಡಿಯೋದಲ್ಲಿ ಹೇಳಿದೆ ನಿಮಗೆ, ಕ್ವಾಸಿ ಜುಡಿಷಿಯಲ್ ಬಾಡಿ ಅಂಥೇಳಿ ಅಥವಾ ಟ್ರೈಬ್ಯುನಲ್ ಅಂಥೇಳಿ. ಸೊ ದ ಸೇಮ್ ಫಂಕ್ಷನನ್ನು ಈ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಅಥಾರಿಟಿ ಏನಿದೆ, ಸೊ ಇವರು ಸಹಿತ ಮಾಡ್ತಾರೆ. ಸೊ ಈಗ ನಾವು ಅಬ್ಜೆಕ್ಟಿವ್ಸ್ ತಿಳ್ಕೊಳ್ಳೋಣ. ಸೊ ವಾಟ್ ಆರ್ ದ ಅಬ್ಜೆಕ್ಟಿವ್ಸ್ ಆಫ್ ದ ಆ್ಯಕ್ಟ್, ರೇರಾ ಆ್ಯಕ್ಟ್ ಅಂತೇಳಿ ನೋಡೋಣ. ಸೊ ಮುಖ್ಯವಾಗಿ ಇಟ್ ವಿಲ್ ಲೀಡ್ ಟು ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆ ಮತ್ತು ಅಕೌಂಟಬಿಲಿಟಿ, ಹೊಣೆಗಾರಿಕೆ ಇನ್ ದ ರಿಯಲ್ ಎಸ್ಟೇಟ್. ಸೊ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಒಂದು ಪಾರದರ್ಶಕತೆ ಇರಬೇಕು, ಅಲ್ಲಿ ಯಾವುದೇ ರೀತಿಯಾದಂತಹ ಮೋಸ ಇರಬಾರ್ದು, ಅಲ್ಲಿ ಮನಿ ಲಾಂಡ್ರಿಂಗ್ ಆಗಬಾರ್ದು. ಸೊ ಆಮೇಲೆ ಹೊಣೆಗಾರಿಕೆ ಇರಬೇಕು. ಬಿಸ್ನೆಸ್ ಮೆನ್ಗಳು ಮತ್ತು ಡೆವಲಪರ್ಸ್, ಕನ್ಸ್ಟ್ರಕ್ಷನ್ ಡೆವಲಪರ್ಸ್ ಇರ್ತಾರೆ, ಸೊ ಅವರಲ್ಲಿ ಹೊಣೆಗಾರಿಕೆ ಇರಬೇಕು. ಆಮೇಲೆ ಇಟ್ ವಿಲ್ ಬೂಸ್ಟ್ ಡೊಮೆಸ್ಟಿಕ್ ಆ್ಯಂಡ್ ಫಾರಿನ್ ಇನ್ವೆಸ್ಟ್ಮೆಂಟ್. ನಾನು ಆಲ್ರೆಡಿ ಹೇಳಿದ್ದೀನಿ ಇನ್ವೆಸ್ಟ್ಮೆಂಟ್ ಬಗ್ಗೆ. ಆ್ಯಂಡ್ ದ ರೆಗ್ಯುಲೇಟರ್ ಇಟ್ ವಿಲ್ ಎನ್ಶೂರ್ ರೆಗ್ಯುಲೇಟರಿ ಎನ್ವೈರನ್ಮೆಂಟ್ ಟು ಎನ್ಶೂರ್ ಸ್ಪೀಡಿ ಅಡ್ಜುಡಿಕೇಷನ್. ಸೊ ಅಂದರೆ ಭಾಳಷ್ಟು ಬೇಗ ಏನಾದರೂ ಸಮಸ್ಯೆಗಳು, ಕಂಪ್ಲೇಂಟ್ ಬಂದರೆ ಅದನ್ನು ಎಷ್ಟು ಬೇಗ ನಾವು ತೀರ್ಪನ್ನು ಕೊಟ್ಟು ಸಮಸ್ಯೆನ ಬಗೆಹರಿಸ್ತೀವಿ, ಅಷ್ಟು ಇನ್ವೆಸ್ಟರ್ಸಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಆವಾಗ ನಮಗೆ ಇನ್ವೆಸ್ಟ್ಮೆಂಟ್ ಬರುತ್ತೆ. ಪ್ಲಸ್ ಹೋಮ್ ಬಯರ್ಸ್ ಏನಿರ್ತಾರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಹೋಮ್ ಬಯರ್ಸು, ಅಪಾರ್ಟ್ಮೆಂಟ್ ಬಯರ್ಸು, ಸೊ ಅವರಿಗೆ ಒಂದು ಸೇಫ್ಟಿ ಇರುತ್ತೆ, ಒಂದು ನಂಬಿಕೆ ಅನ್ನೋದು ಇರುತ್ತೆ. ಆ್ಯಂಡ್ ಇಟ್ ವಿಲ್ ಎನ್ಶೂರ್ ಎಫಿಷಿಯಂಟ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಆ್ಯಂಡ್ ಸ್ಟ್ಯಾಂಡರ್ಡೈಸೇಷನ್. ಸೊ ಎಫಿಷಿಯಂಟ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್, ಸೊ ಅಂದರೆ ಒಂದು ಪ್ರಾಜೆಕ್ಟ್ ಏನಿದೆ, ಸೊ ಅದು ಸರಿಯಾದ ಕಾಲಕ್ಕೆ ಎಷ್ಟು ಅವಧಿ ಇರುತ್ತಲ್ಲ ಅದಕ್ಕೆ ಅಷ್ಟು ಅವಧಿಯಲ್ಲಿ ಸರಿಯಾಗಿ ಅದು ಮುಗಿಬೇಕು. ಸೊ ಅದನ್ನು ನಾವು ಎಫಿಷಿಯಂಟ್ ಅಂತ ಹೇಳ್ತೀವಿ. ಆ್ಯಂಡ್ ಆ ಪ್ರಾಜೆಕ್ಟ್ ಏನಿದೆ, ಇಟ್ ಶುಡ್ ಬಿ ಸ್ಟ್ಯಾಂಡರ್ಡೈಸ್ಡ್. ಅಂದರೆ ಏನು ನಮ್ಮ ರೆಗ್ಯುಲೇಷನ್ನಲ್ಲಿ ಇರ್ತವೆ ಕಂಡೀಷನ್ನು, ಆ ಒಂದು ಕಂಡೀಷನ್ಗಳನ್ನು ಆ ಒಂದು ಪ್ರಾಜೆಕ್ಟ್ ಮೀಟ್ ಆಗಬೇಕು. ಆ್ಯಂಡ್ ಇಟ್ ವಿಲ್ ಪ್ರೊವೈಡ್ ಸಿಂಗಲ್ ವಿಂಡೋ ಸಿಸ್ಟಮ್ ಆಫ್ ಕ್ಲಿಯರೆನ್ಸ್. ಸಿಂಗಲ್ ವಿಂಡೋ ಅಂತ ಹೇಳಿದರೆ, ಸೊ ಒಂದು ವೆಬ್ಸೈಟ್ ಇರುತ್ತೆ, ಓಕೆ, ಒಂದು ವೆಬ್ಸೈಟು. ಸೊ ಅದರಲ್ಲಿನೇ ಎಲ್ಲ ರೀತಿಯಾದಂತಹ ರಿಜಿಸ್ಟ್ರೇಷನ್, ಡೆವಲಪರ್ಸ್ ರಿಜಿಸ್ಟರ್ ಮಾಡೋದು, ಸೊ ಅವರಿಗೆ ಪ್ರಾಜೆಕ್ಟ್ಗಳನ್ನು ಕ್ಲಿಯರೆನ್ಸ್ ಕೊಡೋದು, ಸೊ ಇವೆಲ್ಲ ಒಂದೇ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಆಗುತ್ತೆ. ಸೊ ಇದನ್ನು ನಾವು ಸಿಂಗಲ್ ವಿಂಡೋ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಈ ಸಿಂಗಲ್ ವಿಂಡೋ ಸಿಸ್ಟಮಲ್ಲಿ, ಸೊ ಈ ಥರ ಆನ್ಲೈನ್ ರಿಜಿಸ್ಟ್ರೇಷನ್ ಇದ್ದರೆ ಅಲ್ಲಿ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಪಾರದರ್ಶಕತೆ ಅನ್ನೋದು ಇರುತ್ತೆ. ಅದಾದಮೇಲೆ ಹೋಮ್ ಬಯರ್ಸಿಗೆ ಒಂದು ನಂಬಿಕೆ ಅನ್ನೋದು ಇರುತ್ತೆ ಇಲ್ಲಿ. ಆ್ಯಂಡ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕೊಟ್ಟಾಗ ನಮ್ಮ ಬಿಸ್ನೆಸ್ ಮ್ಯಾನ್ಗಳು, ಇನ್ವೆಸ್ಟರ್ಸು, ಅವರಿಗೂ ಸಹಿತ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಸಿಂಗಲ್ ವಿಂಡೋ ಸಿಸ್ಟಮ್ನ ಮಾಡಿರೋದು. ಆ್ಯಂಡ್ ಇಟ್ ವಿಲ್ ಎಂಪವರ್ ಆ್ಯಂಡ್ ಪ್ರೊಟೆಕ್ಟ್ ದ ರೈಟ್ ಆಫ್ ಹೋಮ್ ಬಯರ್ಸ್. ಸೊ ನಾನು ಹೇಳಿದ್ದೇನೆ, ಸೊ ಇದು ಹೋಮ್ ಬಯರ್ಸ್, ಮನೆಗಳನ್ನು ಖರೀದಿ ಮಾಡೋರು, ಆಸ್ತಿಗಳನ್ನು ಖರೀದಿ ಮಾಡೋರು, ಸೊ ಅವರ ಹಕ್ಕುಗಳನ್ನು ಸಹಿತ ಇದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ನಾವು ವಿಲ್ ಕಮ್ ಟು ಸರ್ಟನ್ ಪ್ರೊವಿಷನ್ಸ್ ಆಫ್ ದ ಆ್ಯಕ್ಟ್. ಈ ಒಂದು ಆ್ಯಕ್ಟ್ ಅಡಿ ಇರ್ತಕ್ಕಂತಹ ಒಂದಿಷ್ಟು ಪ್ರೊವಿಷನ್ಸ್ಗಳನ್ನು ನೋಡೋಣ. ಸೊ ಫಸ್ಟ್ ಇಟ್ ವಿಲ್ ಎಸ್ಟಾಬ್ಲಿಷ್ ದ ಸ್ಟೇಟ್ ಲೆವೆಲ್ ರೆಗ್ಯುಲೇಟರಿ ಅಥಾರಿಟೀಸ್. ನಾನು ಹೇಳಿದ್ದೇನೆ, ರೇರಾ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಅಥಾರಿಟೀಸ್, ಇವರನ್ನು ಪ್ರತಿ ಸ್ಟೇಟಲ್ಲೂ
ಎಸ್ಟಾಬ್ಲಿಷ್ ಮಾಡ್ತಾರೆ. ದಟ್ ಈಸ್ ವಾಟ್ ಈಸ್ ಸ್ಟೇಟ್ ಲೆವೆಲ್ ರೆಗ್ಯುಲೇಟರಿ ಅಥಾರಿಟೀಸ್. ಆ್ಯಂಡ್ ರಿಯಲ್ ಎಸ್ಟೇಟ್ ಅಪೆಲೇಟ್ ಟ್ರೈಬ್ಯುನಲ್. ಸೊ ಈ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಅಥಾರಿಟಿ ಏನಿದೆ, ಸೊ ಇವರು ಕೊಟ್ಟಂತಹ ತೀರ್ಪಿಗೆ ನಾವು ತೀರ್ಪು ನಮ್ಮ ಪರವಾಗಿಲ್ಲ ಅಂತ ಹೇಳಿದ್ರೆ ನಾವು ಇದನ್ನು ನೆಕ್ಸ್ಟ್ ಹೋಗಿ ಅಪೀಲ್ ಮಾಡಬಹುದು. ಆ ಅಪೀಲ್ ನಾವು ಎಲ್ಲಿ ಮಾಡ್ಬೋದು ಅಂತ ಹೇಳಿದ್ರೆ ಇಟ್ ಈಸ್ ಟು ದ ರಿಯಲ್ ಎಸ್ಟೇಟ್ ಅಪೆಲೇಟ್ ಟ್ರೈಬ್ಯುನಲ್. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಅಪೆಲೇಟ್. ಸೊ ಯೂಶಲಿ ಅಪೆಲೇಟ್ ಅಂತ ಹೇಳಿದರೆ ಲೋವರ್ ಕೋರ್ಟ್ ಅಥವಾ ಲೋವರ್ ಒಂದು ಬಾಡಿ ಅಥವಾ ಲೋವರ್ ಟ್ರೈಬ್ಯುನಲ್ಲು. ಸೊ ಇಲ್ಲಿಂದ ಮೇಲೆ ಹೋಗಿ ಮೇಲ್ಮನೆ ಅಂತ ಯೂಶಲಿ ಹೇಳ್ತೀವಿ. ಅಪೆಲೇಟ್ ಅಂದರೆ ಮೇಲೆ ಹೋಗಿ ಅಲ್ಲಿ ನಾವು ಮತ್ತೆ ಇದನ್ನು ಚಾಲೆಂಜ್ ಮಾಡ್ಬೋದು. ದಟ್ ಇಸ್ ವಾಟ್ ಇಸ್ ಅಪೆಲೇಟ್ ಟ್ರೈಬ್ಯುನಲ್. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಇಟ್ ವಿಲ್ ಕವರ್ ಓನ್ಲಿ ನ್ಯೂ ಪ್ರಾಜೆಕ್ಟ್ಸ್. ಹೊಸದಾಗಿರ್ತಕ್ಕಂಥ ಪ್ರಾಜೆಕ್ಟ್ಸ್ಗಳನ್ನು ಮಾತ್ರ ಈ ಒಂದು ಆ್ಯಕ್ಟ್ ಅಡಿ ಬರುತ್ತೆ. ಸೊ ಈ ಹಿಂದೆ ಆಗಿರ್ತಕ್ಕಂಥವು ಅಥವಾ ಆಲ್ರೆಡಿ ಇರ್ತಕ್ಕಂಥ ಕಟ್ಟಡಗಳನ್ನು ಅದನ್ನು ಬಿಳಿಸಿ ಮತ್ತೆ ಕಟ್ಟೋದು, ಸೊ ಈ ಥರದ ಪ್ರಾಜೆಕ್ಟ್ಸ್ ಬರಲ್ಲ, ಓನ್ಲಿ ಹೊಸ ಪ್ರಾಜೆಕ್ಟ್ಸ್ ಮಾತ್ರ ಬರುತ್ತೆ. ಆ್ಯಂಡ್ ಪ್ರಾಜೆಕ್ಟ್ಸ್ ವಿತ್ ಪ್ಲಾಟ್ ಸೈಜ್ ಆಫ್ ಮಿನಿಮಮ್ 500 ಸ್ಕ್ವೇರ್ ಮೀಟರ್ ಆರ್ 8 ಅಪಾರ್ಟ್ಮೆಂಟ್ಸ್ ನೀಡ್ ಟು ಬಿ ರಿಜಿಸ್ಟರ್ಡ್. ಸೊ ಇಲ್ಲಿ ಒಂದು ಮಿನಿಮಮ್ ಕಂಡೀಷನ್ ಇದೆ. ಆ ಮಿನಿಮಮ್ ನಮ್ಮ ಪ್ಲಾಟ್ ಸೈಜ್ ಏನಿದೆ ಅದು 500 ಸ್ಕ್ವೇರ್ ಮೀಟರ್ ಆರ್ 8 ಅಪಾರ್ಟ್ಮೆಂಟ್ಸ್. ಸೊ ಒಂದು ಮಿನಿಮಮ್ ಸೈಜ್ ಇಷ್ಟಿರಬೇಕು 500 ಸ್ಕ್ವೇರ್ ಮೀಟರ್, ಅಥವಾ 8 ಅಪಾರ್ಟ್ಮೆಂಟ್ ಒಂದರ ಮೇಲೆ ಒಂದು ಕಟ್ತೀವಲ್ಲ ಅಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಆ ಥರ ಮಿನಿಮಮ್ 8 ಅಪಾರ್ಟ್ಮೆಂಟ್ ಇರಬೇಕು. ಸೊ ಈ ಒಂದು ಕಂಡೀಷನ್ ಇದ್ದಾಗ ಅಲ್ಲಿ ಅವರು ಅದನ್ನು ಆ ಪ್ರಾಜೆಕ್ಟನ್ನು ರಿಜಿಸ್ಟರ್ ಮಾಡಬೇಕಾಗುತ್ತೆ ಟು ದ ರೆಗ್ಯುಲೇಟರಿ ಅಥಾರಿಟೀಸ್. ಸೊ ರೆಗ್ಯುಲೇಟರಿ ಅಥಾರಿಟೀಸ್ ಅಂದರೆ ಯಾರು? ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಅಥಾರಿಟಿ. ಆ್ಯಂಡ್ ಡೆಪಾಸಿಟಿಂಗ್ 70% ಆಫ್ ದ ಫಂಡ್ಸ್ ಕಲೆಕ್ಟೆಡ್ ಫ್ರಮ್ ಬಯರ್ಸ್ ಇನ್ ಎ ಸೆಪರೇಟ್ ಇಸ್ಕ್ರೋ ಬ್ಯಾಂಕ್ ಅಕೌಂಟ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ದ್ಯಾಟ್ ಪ್ರಾಜೆಕ್ಟ್ ಓನ್ಲಿ. ಸೊ ಇಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು. ಈ ಒಂದು ಸ್ಟೇಟ್ಮೆಂಟ್ ತುಂಬ ಇಂಪಾರ್ಟೆಂಟು. ನೋಡಿ, ಡೆಪಾಸಿಟಿಂಗ್ 70% ಆಫ್ ದ ಫಂಡ್ಸ್ ಕಲೆಕ್ಟೆಡ್ ಫ್ರಮ್ ಬಯರ್ಸ್ ಅಂದರೆ ಯಾರೆಲ್ಲ ಈ ಅಪಾರ್ಟ್ಮೆಂಟ್ ಬಯರ್ಸ್, ಹೋಮ್ ಬಯರ್ಸ್ ಇರ್ತಾರಲ್ಲ, ಸೊ ಅವರು ಮುಂಚೆನೇ ದುಡ್ಡು ಕೊಟ್ಟಿರ್ತಾರೆ. ಸೊ ಅದರಲ್ಲಿ 70% ಆಫ್ ದ ಫಂಡ್ಸ್ನ ಏನಿರುತ್ತೆ ಅವ್ರು ಕಲೆಕ್ಟ್ ಮಾಡಿರೋದು ಅದನ್ನು ಸಪ್ರೇಟ್ ಇಸ್ಕ್ರೋ ಬ್ಯಾಂಕ್ ಅಕೌಂಟ್. ಇಸ್ಕ್ರೋ ಬ್ಯಾಂಕ್ ಅಕೌಂಟ್ ಈಸ್ ನಥಿಂಗ್ ಬಟ್, ನೀವು ಒಂದು ಥರ್ಡ್ ಪಾರ್ಟಿ ಇರ್ತಾರೆ. ಸೊ ಥರ್ಡ್ ಪಾರ್ಟಿ ಇರ್ತಾರೆ, ಸೊ ಅವರ ಒಂದು ಅಡಿಯಲ್ಲಿ ಈ ಒಂದು ಬ್ಯಾಂಕ್ ಅಕೌಂಟ್ ಇರುತ್ತೆ. ಸೊ ಇಲ್ಲಿ ಡೆವಲಪರ್ಸ್ ಇರ್ತಾರಲ್ಲ ಅವ್ರ ಹತ್ರನೂ ಇರೋದಿಲ್ಲ, ಪ್ಲಸ್ ಬಯರ್ಸ್ ಹತ್ರನೂ ಇರೋದಿಲ್ಲ. ಇಟ್ ವಿಲ್ ಬಿ ವಿತ್ ದ ಥರ್ಡ್ ಪಾರ್ಟಿ. ಸೊ ಯಾಕೆ ಥರ್ಡ್ ಪಾರ್ಟಿ ಅಂತ ಹೇಳಿದ್ರೆ ಟು ಎನ್ಶೂರ್ ಸೇಫ್ಟಿ ಆಫ್ ದ ಫಂಡ್. ಸೊ ಹೋಮ್ ಬಯರ್ಸ್ ಕೊಟ್ಟಿರ್ತಕ್ಕಂಥ ಫಂಡ್ ಅವರಿಗೆ ಮೋಸ ಆಗ್ಬಾರ್ದು ಅನ್ನೋ ದೃಷ್ಟಿನಲ್ಲಿ ಥರ್ಡ್ ಪಾರ್ಟಿ ಅಂಡರಲ್ಲಿ ಒಂದು ಬ್ಯಾಂಕ್ ಅಕೌಂಟ್ ಇರುತ್ತೆ. ಸೊ ಯೂಶ್ವಲಿ ಈ ಥರ್ಡ್ ಪಾರ್ಟಿ ಏನಿದ್ದಾರೆ ಇವರು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಥವಾ ಬ್ಯಾಂಕ್ಸ್ ಆಗಿರ್ತಾರೆ. ಸೊ ಅವರ ಅಡಿ ಈ ಒಂದು ಅಕೌಂಟ್ ಇರುತ್ತೆ. ಸೊ ಅಲ್ಲಿ ಡೆಪಾಸಿಟರ್ಸು ಈ ಒಂದು ಅಮೌಂಟನ್ನು ಕಂಪ್ಲೀಟ್ಲಿ ಯೂಸ್ ಮಾಡೋದಕ್ಕೂ ಬರೋದಿಲ್ಲ. ಸೊ ಈ ಒಂದು ಸೇಫ್ಟಿಗೋಸ್ಕರ ಈ ಇಸ್ಕ್ರೋ ಬ್ಯಾಂಕ್ ಅಕೌಂಟ್ ಇರೋದು. ಆ್ಯಂಡ್ ಇಟ್ ಈಸ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ದ್ಯಾಟ್ ಪ್ರಾಜೆಕ್ಟ್ ಓನ್ಲಿ. ಸೊ ಇಲ್ಲಿ ಹೋಮ್ ಡೆವಲಪರ್ಸ್ ಏನಿರ್ತಾರೆ ಅವರು ಕಲೆಕ್ಟ್ ಮಾಡ್ತಕ್ಕಂಥ ಫಂಡ್ಸನ್ನು ಕೇವಲ ಆ ಪ್ರಾಜೆಕ್ಟಿಗೆ ಮಾತ್ರನೇ ಯೂಸ್ ಮಾಡ್ಕೋಬೇಕು. ಓಕೆ, ಈ ಅಕೌಂಟ್ ಇರೋದು ಇಟ್ ವಿಲ್ ಬಿ ಫಾರ್ ಓನ್ಲಿ ದ್ಯಾಟ್ ಪ್ರಾಜೆಕ್ಟ್. ಸೊ ಬೇರೆ ಬೇರೆ ಪ್ರಾಜೆಕ್ಟ್ಗಳಿಗೆ ಸಂಬಂಧಪಟ್ಟ ಇರೋದಿಲ್ಲ. ಸೊ ಆ್ಯಂಡ್ ಡೆವಲಪರ್ಸ್ ಲಯಬಿಲಿಟಿ ಟು ರಿಪೇರ್ ದ ಸ್ಟ್ರಕ್ಚರಲ್ ಡಿಫೆಕ್ಟ್ಸ್ ಫಾರ್ 5 years. ಸೊ ಯಾರು ಡೆವಲಪ್ ಮಾಡ್ತಾರೆ ಸೊ ಅವರಿಗೆ ಒಂದು ಜವಾಬ್ದಾರಿ ಇರುತ್ತೆ. ಏನಾದರೂ ಆ ಕನ್ಸ್ಟ್ರಕ್ಷನ್ ಮಾಡಿರೋದ್ರಲ್ಲಿ ಏನಾದರೂ ಡಿಫೆಕ್ಟ್ಸ್ ಇದ್ದರೆ ಆ ಕನ್ಸ್ಟ್ರಕ್ಷನ್ ಅಥವಾ ಅವರು ಕಟ್ಟಿರ್ತಕ್ಕಂಥ ಕಟ್ಟಡದಲ್ಲಿ ಸೊ ಏನಾದರೂ ರಿಪೇರ್ ವರ್ಕ್ ಬಂದರೆ ಅವರು 5 ವರ್ಷದವರೆಗೂ ಆ ಒಂದು ಮೇಂಟೆನೆನ್ಸ್ನ ಮಾಡಬೇಕಾಗುತ್ತೆ. ಬೋತ್ ಪ್ರೊಮೋಟರ್ ಆ್ಯಂಡ್ ಬಯರ್ ಆರ್ ಲಯಬಲ್ ಟು ಪೇ ಆ್ಯನ್ ಈಕ್ವಲ್ ರೇಟ್ ಆಫ್ ಇಂಟ್ರೆಸ್ಟ್ ಇನ್ ಕೇಸ್ ಆಫ್ ಎನಿ ಡಿಫಾಲ್ಟ್ ಫ್ರಮ್ ಐದರ್ ಸೈಡ್. ಸೊ ಏನಾದರೂ ಈ ಬ್ಯಾಂಕಲ್ಲಿ ಅವರು ಏನಾದರೂ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಥವಾ ಬ್ಯಾಂಕಲ್ಲಿ ಸಾಲಗಳನ್ನು ತೊಗೊಂಡಿದ್ರೆ ಸೊ ಅಲ್ಲಿ ಪ್ರೊಮೋಟರ್ಸ್ ಆರ್ ನಥಿಂಗ್ ಬಟ್ ಡೆವಲಪರ್ಸ್ ಮತ್ತು ಬಯರ್ಸ್ ಬೋತ್ ವಿಲ್ ಬಿ ಲಯಬಲ್ ಟು ಪೇ ಆ್ಯನ್ ಈಕ್ವಲ್ ರೇಟ್ ಆಫ್ ಇಂಟ್ರೆಸ್ಟ್. ಸೊ ಏನಾದರೂ ಡಿಫಾಲ್ಟ್ ಆದರೆ ಫ್ರಮ್ ಐದರ್ ಸೈಡ್, ಸಪೋಸ್ ಪ್ರೊಮೋಟರ್ ಕಡೆಯಿಂದ ಏನಾದರೂ ಡಿಫಾಲ್ಟ್ ಆದರೆ ಸೊ ಅವರು ಪೇ ಮಾಡಬೇಕಾಗುತ್ತೆ. ಬಯರ್ ಕಡೆಯಿಂದ ಏನಾದರೂ ಡಿಫಾಲ್ಟ್ಸ್ ಇದ್ದರೆ ಅವರು ಕೂಡ ಪೇ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಇಬ್ರಿಗೂ ಕೂಡ ಲಯಬಿಲಿಟಿ ಇರುತ್ತೆ, ಹೊಣೆಗಾರಿಕೆ ಅನ್ನೋದು ಇರುತ್ತೆ. ಸೊ ಮುಂದಿನದು ನೋಡಿ, ಆ ಪ್ರೊಮೋಟರ್ ಕೆನಾಟ್ ಎಕ್ಸೆಪ್ಟ್ ಮೋರ್ ದ್ಯಾನ್ 10% ಆಫ್ ದ ಕಾಸ್ಟ್ ಆಫ್ ದ ಪ್ಲಾಟ್. ಸಿ ಪ್ರೊಮೋಟರ್ಸ್ ಏನಿರ್ತಾರೆ ಅಥವಾ ಇನ್ವೆಸ್ಟರ್ಸ್ ಆಗಿರ್ಬೋದು ಅಥವಾ ಡೆವಲಪರ್ಸ್, ಅವರು ದೇ ಕೆನಾಟ್ ಎಕ್ಸೆಪ್ಟ್ ಮೋರ್ ದ್ಯಾನ್ 10% ಆಫ್ ದ ಕಾಸ್ಟ್ ಆಫ್ ದ ಪ್ಲಾಟ್, ಅಪಾರ್ಟ್ಮೆಂಟ್ ಆರ್ ಬಿಲ್ಡಿಂಗ್ ಆಸ್ ಅನ್ ಅಡ್ವಾನ್ಸ್ ಪೇಮೆಂಟ್ ಆರ್ ಅನ್ ಅಪ್ಲಿಕೇಶನ್ ಫೀ ಫ್ರಮ್ ಎ ಪರ್ಸನ್ ವಿತೌಟ್ ಫಸ್ಟ್ ಎಂಟರಿಂಗ್ ಇಂಟು ಆನ್ ಅಗ್ರಿಮೆಂಟ್ ಫಾರ್ ಸೇಲ್. ಸೊ ಅಂದರೆ ಇಲ್ಲಿ ಪ್ರೊಮೋಟರ್ಸ್ ಏನಿರ್ತಾರೆ ಅವರು ದೇ ಆರ್ ನಾಟ್ ಸಪೋಸ್ ಟು ಎಕ್ಸೆಪ್ಟ್ ಮೋರ್ ದ್ಯಾನ್ 10% ಆ ಒಂದು ಪ್ರಾಜೆಕ್ಟ್, ಆ ಒಂದು ಪ್ಲಾಟ್ ಏನಿದೆ ಸೊ ಅಥವಾ ಒಂದು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಏನಿದೆ ಸೊ ಅದರ 10%ಗಿಂತ ಜಾಸ್ತಿ ದುಡ್ಡನ್ನು ಬಯರ್ಸಿಂದ ತಗೊಳ್ಳೋ ಹಾಗಿಲ್ಲ. 10%ಗಿಂತ ಜಾಸ್ತಿ ಅಂದರೆ ಮೋರ್ ದ್ಯಾನ್ 10% ತಗೊಳ್ಳೋ ಹಾಗಿಲ್ಲ ಅಂಟಿಲ್ ಆ್ಯಂಡ್ ಅನ್ಲೆಸ್ ದೇ ಎಂಟರ್ ಆನ್ ಅಗ್ರಿಮೆಂಟ್ ಫಾರ್ ದ ಸೇಲ್. ಅಂದರೆ ಅಗ್ರಿಮೆಂಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ದೇ ಆರ್ ನಾಟ್ ಸಪೋಸ್ ಟು ಕಲೆಕ್ಟ್ ಮೋರ್ ದ್ಯಾನ್ 10% ಆಫ್ ದ ಫಂಡ್ಸ್. ಸೊ ಓನ್ಲಿ ಆಫ್ಟರ್ ದ ಅಗ್ರಿಮೆಂಟ್ ಫಾರ್ ಸೇಲ್ ದೇ ಕ್ಯಾನ್ ಕಲೆಕ್ಟ್ ಮೋರ್ ದ್ಯಾನ್ 10% ಆಫ್ ದ ಫಂಡ್. ಆ್ಯಂಡ್ ಇಟ್ ಡಿಫೈನ್ಸ್ ದ ಕಾರ್ಪೆಟ್ ಏರಿಯಾ ಆಸ್ ನೆಟ್ ಯೂಸಬಲ್ ಫ್ಲೋರ್ ಏರಿಯಾ ಆಫ್ ಫ್ಲ್ಯಾಟ್. ಓಕೆ, ಇಟ್ ಡಿಫೈನ್ಸ್ ಕಾರ್ಪೆಟ್ ಏರಿಯಾ. ಕಾರ್ಪೆಟ್ ಏರಿಯಾ ಅಂತ ಹೇಳಿದ್ರೆ ಸೊ ಒಂದು ಸೈಟ್ ಇರುತ್ತೆ ಅಂದ್ಕೊಳ್ಳಿ, ಆ ಸೈಟಲ್ಲಿ ಎಷ್ಟು ದೊಡ್ಡದಿದ್ರೂ ನಾವು ಕನ್ಸ್ಟ್ರಕ್ಷನ್ನ ಎಷ್ಟರಲ್ಲಿ ಮಾಡ್ತೀವಿ ಅದನ್ನು ಕಾರ್ಪೆಟ್ ಏರಿಯಾ ಅಂತ ಹೇಳ್ತೀವಿ. ಸೊ ದಟ್ ಈಸ್ ದ ನೆಟ್ ಯೂಸಬಲ್ ಫ್ಲೋರ್ ಏರಿಯಾ ಆ್ಯಂಡ್ ಬಯೋಸ್ ವಿಲ್ ಬಿ ಚಾರ್ಜ್ ಫಾರ್ ದ ಕಾರ್ಪೆಟ್ ಏರಿಯಾ ಆ್ಯಂಡ್ ನಾಟ್ ದ ಸೂಪರ್ ಬಿಲ್ಟ್ ಅಪ್ ಏರಿಯಾ. ಸೊ ಅಂದರೆ ಈ ಒಂದು ಸೈಟಲ್ಲಿ ಏನು ನಾವು ಕನ್ಸ್ಟ್ರಕ್ಷನ್ನ ಮಾಡ್ತೀವಿ ಸೊ ಆ ಒಂದು ಕನ್ಸ್ಟ್ರಕ್ಷನ್ ಇದೆ
ಅಥವಾ ಬಿಲ್ಡಿಂಗ್ ಇರೋದು ಆ್ಯಕ್ಚುಲಿ ಕಾರ್ಪೆಟ್ ಏರಿಯಾ, ಅದಕ್ಕೆ ಮಾತ್ರ ಬಯರ್ಸ್ ಏನಿರ್ತಾರೆ ಹೋಮ್ ಬಯರ್ಸು ಅವರಿಗೆ ಚಾರ್ಜ್ ಮಾಡಲಾಗುತ್ತೆ. ಆ್ಯಂಡ್ ನಾಟ್ ಸೂಪರ್ ಬಿಲ್ಟಪ್ ಏರಿಯಾ. ಸೂಪರ್ ಬಿಲ್ಟಪ್ ಏರಿಯಾ ಅಂತ ಹೇಳಿದ್ರೆ, ಸೊ ನೀವು ಈಗ ಅರ್ಬನ್ ಅಲ್ಲಿ ನೋಡಿದರೆ, ಸೊ ಅಲ್ಲಿ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಇರ್ತವೆ. ಸೊ ಅವರು ಅಲ್ಲಿ ಹೋಮ್ ಏನೋ ಇರ್ತವೆ ಅಪಾರ್ಟ್ಮೆಂಟು, ಸೊ ಅದನ್ನು ಬಿಟ್ಟು ಅಲ್ಲಿ ಒಂದು ಗಾರ್ಡನ್ ಮಾಡೋದು, ಓಕೆ, ಅಥವಾ ಸ್ವಿಮ್ಮಿಂಗ್ ಪೂಲ್ ಮಾಡೋದು, ಸೊ ಈ ಥರ ಬೇರೆ ಬೇರೆ ಏನಾದರೂ ಏನೋ ಮಾಡ್ಕೊಂಡಿದ್ರೆ, ಸೊ ಅದನ್ನು ಸೂಪರ್ ಬಿಲ್ಟಪ್ ಏರಿಯಾ ಅಂತ ಹೇಳ್ತೀವಿ. ಸೊ ಅದಕ್ಕೆ ಬಯರ್ಸಿಂದ ಏನು ಚಾರ್ಜ್ ಮಾಡೋ ಹಾಗಿಲ್ಲ. ಆ್ಯಂಡ್ imprisonment of up to 3 years for developers and up to 1 year in case of agents and buyers for violation of orders of appellate tribunals and regulatory authorities. ಸೊ ಏನಾದರೂ ಈ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಅಥಾರಿಟೀಸ್ ಆಗಿರ್ಬೋದು ಅಥವಾ ಅಪೆಲೆಟ್ ಟ್ರಿಬ್ಯುನಲ್ ಏನಿದೆ, ಸೊ ಇವರ ಒಂದು ಆರ್ಡರ್ನ ನಾವು ಪಾಲಿಸಲಿಲ್ಲ ಅಂತ ಇದ್ದರೆ, ಸೊ ಅವ್ರನ್ನ 3 ವರ್ಷ ಜೈಲಿಗೆ ಹಾಕ್ಬೋದು. ಓಕೆ, ಆ್ಯಂಡ್ ಅಪ್ ಟು 1 year ಇನ್ ಕೇಸ್ ಆಫ್ ಸಪೋಸ್ ಡೆವಲಪರ್ಸ್ ಇದ್ದರೆ ದೇ ವಿಲ್ ಬಿ 3 years ಜೈಲು ಹಾಕ್ಬೋದು. ಆ್ಯಂಡ್ ಅಪ್ ಟು 1 year ಇನ್ ಕೇಸ್ ಆಫ್ ಏಜೆಂಟ್ಸ್ ಆ್ಯಂಡ್ ಬಯರ್ಸ್, ಸಪೋಸ್ ಹೋಮ್ ಬಯರ್ಸ್ ಅಥವಾ ಮಿಡ್ಲ್ ಏಜೆಂಟ್ಸ್ ಇದ್ದರೆ, ಸೊ ದೇ ವಿಲ್ ಬಿ ಇಂಪ್ರಿಸನ್ಡ್ ಫಾರ್ 1 year ಫಾರ್ ವೈಲೇಷನ್ ಆಫ್ ಆರ್ಡರ್ಸ್ನ ವೈಲೇಟ್ ಮಾಡಿದರೆ, ಇದನ್ನು ನೆನ್ಪಿಟ್ಕೊಳ್ಳಿ, ಡೆವಲಪರ್ಸಿಗೆ 3 ವರ್ಷ, ವೇರ್ ಆ್ಯಸ್ ಏಜೆಂಟ್ಸ್ ಮತ್ತು ಬಯರ್ಸಿಗೆ 1 year ಜೈಲು ಶಿಕ್ಷೆ ಇರುತ್ತೆ. ಸೊ ಅದು ಕೂಡ ಇಂಪಾರ್ಟೆಂಟ್ ನಮಗೆ. ಸೊ ಇದಿಷ್ಟು ಈ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಆ್ಯಕ್ಟ್ ಬಗ್ಗೆ ಇದ್ದಂಥ ಮಾಹಿತಿ. ಎಲ್ರಿಗೂ ಧನ್ಯವಾದ.